ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ಒಂದಷ್ಟು ಜನ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಹಳ್ಳಿಗೋಗಿ ರೈತರಾಗಿದ್ದಂತ ಉದಾಹರಣೆಗಳಿದಾವೆ. ಸೊ ಇತ್ತೀಚಿನ ದಿನಗಳಲ್ಲಿ ಆ ತರದ ಸಿನಿಮಾಗಳು ಕಡಿಮೆ. ಈಗ ಈ ಸಿನಿಮಾ, ಈ ಪ್ರೀವಿಯಸ್ ಕಾಟೇರ, ಈ ಮತ್ತೆ ನೀವು ಮಾಡ್ತಾ ಇರುವಂತಹ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡ್ತಾ ಇದ್ರೆ ರೈತರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನಿಲ್ಲ, ಇದು ಸಂವಿಧಾನ ಹೇಳುವ ಸಮಾನತೆ ಸಾರುವ ಸಿನಿಮಾ. ಭೂಮಿ ಮಾಡಿ ರೈತರಾಗಿ ಊರಿಗೆ ಹೋಗಿ ಆ ಥರದ್ದು ಏನು ಸಂದೇಶ ಇಲ್ಲ. ಇದು ಬೇರೆ ಥರನೇ ಒಂದು ಸಂದೇಶ ಇದಾಗುತ್ತೆ. ಈ ಸಿನಿಮಾ ನೋಡಿ ಒಂದು ಹಳ್ಳಿ ಬದುಕಿನ ಬಗ್ಗೆ ಒಂದು ಪ್ರೀತಿ ಹುಟ್ಟುತ್ತೆ. ಮತ್ತೆ ಹೇಗೆ ಹಳ್ಳಿ ಜೀವನ ಹೇಗಿತ್ತು ಅನ್ನೋದು ಒಂದು ನಾಲೆಡ್ಜ್ ಬರುತ್ತೆ. ಅದ್ರದ್ದು ಕಷ್ಟಗಳು ಗೊತ್ತಾಗುತ್ತೆ, ನಮ್ಮ ಇತಿಹಾಸ ಗೊತ್ತಾಗುತ್ತೆ. ನಾವು ಮೂಲತಃ ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಆದ್ರೂ ಹಳ್ಳಿಯವ್ರು ಇರೋದ್ರಿಂದ ಅವ್ರು ಹೇಗೆ ಇದ್ರು ಅನ್ನೋದು ಒಂದು ವಿಜುವಲ್ ಇದರಲ್ಲಿ ಕಾಣುತ್ತೆ. ಅದು ಈ ಕಾಲಕ್ಕೂ ಅಲ್ಲಿನ ನೋವುಗಳು, ವಿಚಾರಗಳು ಈ ಕಾಲಕ್ಕೂ ಅನ್ವಯ. ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಹೌದು, ತುಂಬಾ ರಿಯಲ್ ಇನ್ಸಿಡೆಂಟ್ಗಳು, ತುಂಬಾ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಇದರಲ್ಲಿ ಇದೆ. ಅದ್ರ ಥ್ರೂನೇ ಕತೆ ಹೇಳ್ದಿರೋದು. ಈ ಸಿನಿಮಾದಿಂದ ಏನಾದ್ರೂ ಒಳ್ಳೇದು ಸಮಾಜಕ್ಕೆ ಸಿಗುತ್ತೆ ಅನ್ನೋಂಥದ್ದಾದ್ರೆ ವಿಜಯ್ ಸರ್ ಹೇಳೋದಾದ್ರೆ? ನಾವೇನ್ ಸಮಾನತೆ ಬೇಕು ಅಂತ ಕೇಳಿದೀವಿ, ಅದ್ರ ಬಗ್ಗೆ ಇನ್ಸ್ಪೈರ್ ಆಗ್ತಾರೆ. ಸಮಾನತೆ ಬೇಕು ಅನ್ನೋದು. ರಾಜ್ ಬಿ ಶೆಟ್ಟಿ ಸರ್ ಅದೇ ಅನ್ಸುತ್ತೆ ನನಗೂ ಕೂಡ. ಐ ಥಿಂಕ್ ಸಿನಿಮಾ ಸಂದೇಶ ಸಾರೋದಕ್ಕಿಂತ ಅದರ ಎಕ್ಸ್ಪೀರಿಯನ್ಸ್ ಒಂದು ಸಂದೇಶವಾಗಿ ಬದಲಾಗಬೇಕು. ಅದು ನೋಡ್ಬೇಕಾದ್ರೆ ನಮ್ಮೊಳಗೂ ಕೂಡ ನಾವು ಶೋಷಕ ವರ್ಗದಿಂದ ಬಂದಿದ್ರೆ ನಾವು ಈ ತರ ಮಾಡಬಾರ್ದು ಅಂತ ಅನಿಸ್ಬೇಕು. ಶೋಷಿತರಾಗಿದ್ರೆ ನಾವು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಅಂತ ಅನಿಸ್ಬೇಕು. ಪ್ರಶ್ನೆ ಮಾಡೋದಕ್ಕೆ ಅದೇ ನಮ್ಗೆ ಸಂವಿಧಾನ ನಮಗೆ ಸಪೋರ್ಟ್ ಮಾಡುತ್ತೆ. ಅದೆಲ್ಲದೂ ಕೂಡ ಅರ್ಥ ಮಾಡ್ಕೊಂಡಾಗ ಈ ಸಿನಿಮಾದ ಸಂದೇಶ ಏನಿದೆ ಅದು ದಾಟ್ತು ಅಂತ ನನ್ಗೆ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲೇನೆ ಪೈರಸಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಾವು ಪ್ರತಿ ಇಂಟರ್ವ್ಯೂಲ್ಲೂ ಮಾತಾಡ್ತಾನೆ ಇದೀವಿ. ಅದಕ್ಕೆ ತಮ್ಗಳ ಸಹಾಯ ತುಂಬಾ ಬೇಕು, ಮಾಧ್ಯಮದ ಸಹಾಯ. ಅದನ್ನ ಎತ್ತಿ ಹಿಡಿಬೇಕು, ಸರ್ಕಾರಕ್ಕೆ ಪ್ರಶ್ನೆ ಕೇಳಬಹುದು. ನಾವು ಕೂಡ ಕೇಳ್ತೀವಿ. ಈಗ ನಿನ್ನೆ ನಾನು ನೋಡಿದೆ, ಜಗ್ಗೇಶ್ ಅಣ್ಣ ಅವರು ಸಂಸತ್ನಲ್ಲಿ ಮಾತಾಡಿದ್ದಾರೆ. ಕೋಣ ಸಿನಿಮಾದ ಪ್ರೊಡ್ಯೂಸರ್ ಆದ ತನಿಷಾ ಕುಪ್ಪಂದ ಅವ್ರು ಮಾತಾಡಿದ್ರು. ಖುಷಿ ಆಯ್ತು ನನಗೆ. ಹೀಗೆ ಗರ್ಲ್ ಹೋಗಿ ಅವ್ರು ನಿಂತು ಮಾತಾಡಿದೆಲ್ಲ ಖುಷಿ ಅನ್ನಿಸ್ತು. ಈಗ ಅದನ್ನ ಜಗ್ಗೇಶ್ ಅಣ್ಣ ಅವ್ರು ಮಾಡಿದ್ದಾರೆ. ಅದನ್ನ ತಾವುಗಳೆಲ್ಲ ಸೇರಿ ಕೇಳ್ಬೋದು, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೋದು, ಒಂದು ಕಾರ್ಯಕ್ರಮ ಮಾಡಬಹುದು. ಅದ್ರ ಮೇಲೆ ಸಂಬಂಧಪಟ್ಟವ್ರನ್ನ ಫೋನ್ ಕರೆಗೆ ತಗೋಬಹುದು, ಮಾತಾಡಿಸ್ಬೋದು. ತುಂಬಾ ಅನುಕೂಲ ಆಗತ್ತೆ ನಮಗೂ ಕೂಡ. ಈಗ ನಾವು ಏನ್ ಮಾಡ್ಬೋದು ಹೇಳಿ? ಅಂದ್ರೆ ನಾವು ಸಿನಿಮಾ ಮಾಡ್ಬೋದು, ಅಂಡ್ ಸಿನಿಮಾ ಬಂದ ಲಾಭದಿಂದ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಬೋದು. ಸೊ ಇದನ್ನ ನಾವು ಮಾಡಕ್ಕಾಗತ್ತೆ. ಬಟ್ ಯಾವತ್ತೂ ಕೂಡ ಸಿಸ್ಟಮ್ ಅದನ್ನ ಸ್ಟ್ರಾಂಗ್ ಆಗಿ, ಈಗ ಹೇಗೆ ಚೈನಾ ಜೊತೆ ಸಂಬಂಧ ಹಳಸಿದಾಗ ಹೇಗೆ ಚೈನಾಗೆ ಸಂಬಂಧಪಟ್ಟ ಎಲ್ಲಾ ಆಪ್ಗಳನ್ನ ಬ್ಯಾನ್ ಮಾಡಕ್ ಗೌರ್ಮೆಂಟ್ಗೆ ಆಯ್ತು, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಆಪ್ಗಳನ್ನು ಬ್ಯಾನ್ ಮಾಡೋದಕ್ಕೆ ಅದೆಲ್ಲದೂ ಕೂಡ ಸಾಧ್ಯವಿದೆ. ಬಟ್ ಅದು ಆಗ್ಲಿ ಅಂಡ್ ಆಗುವಂತ, ಸ್ಪೆಷಲಿ ನಮ್ಗೆ ಆ ಶಕ್ತಿ ಬರಬೇಕು. ಅಂದ್ರೆ ಒಗ್ಗಟ್ಟಲ್ಲಿ ನಾವು ಕ್ವಶನ್ ಮಾಡುವಂತ, ಕೇಳುವಂತ, ನಮ್ಮ ಹಕ್ಕುಗಳನ್ನ ನಾವು ಮನವೊಲಿಸಿ ಅವ್ರಿಗೆ ಡಿಸಿಷನ್ ತಗೊಳ್ಳುವಂತದ್ದು ನಮ್ಮಿಂದ ಆಗ್ಬೇಕು. ಇದು ಥಿಯೇಟರ್ ಲೆವೆಲ್ ಇಂದಾನೇ ಚೇಂಜ್ ಆಗ್ಬೇಕು ಅಂತಂದ್ರೆ ಥಿಯೇಟರ್ ಅದ್ ಗೊತ್ತಿಲ್ಲ ಆಗತ್ತಾ ಅಂತ. ಬಟ್ ಪ್ರತಿ ಶೋಗೂ ಕೂಡ ಒಂದ್ ಕೋಡ್ ತರ ಕಾಣಿಸ್ಬೇಕು ಕೆಳಗಡೆ ಅಂತ. ಆಗ ಅಟ್ಲೀಸ್ಟ್ ಏನ್ ಮಾಡ್ಬೇಕು, ಅವನು ಆ ಕೋಡ್ ಒಂದೊಂದ್ ನಿಮಿಷಕ್ಕೆ ಬೇರೆ ಕಡೆ ಮೂವ್ ಆಗ್ತಾ ಇರ್ಬೇಕು. ಆಗೇನಾಗುತ್ತೆ, ಅದೆಲ್ಲದೂ ಒಂದು ಮಾರ್ಕ್ ಮಾಡಿ ಬ್ಲರ್ ಮಾಡ್ಬೇಕು. ಸೊ ಅದೆಲ್ಲಾದ್ರೂ ಸೈಡ್ ಅಲ್ಲಿ ಇದ್ರೆ ಆಗ ಯಾವ ಥಿಯೇಟರ್ ಅಂತ, ಪ್ರತಿ ಥಿಯೇಟರ್ ಒಂದೊಂದು ಆ ಕೋಡ್ ಇರ್ಬೇಕು. ಆಗ ಯಾವ ಥಿಯೇಟರ್ ಕ್ಯಾಪ್ಚರ್ ಆಗಿದೆ ಅವನ ಮೇಲೆ ಫೈನ್ ಹಾಕ್ಬೇಕು ಅನ್ನೋ ತರ ಮಾಡ್ಬೋದು. ಆ ತರ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ. ಸರ್, ಕೊನೆಯದಾಗಿ ಇದೇ 23ಕ್ಕೆ ನಿಮ್ ಸಿನಿಮಾ ತೆರೆಗೆ ಬರ್ತಾ ಇದೆ. ವೀಕ್ಷಕರಿಗೆ ಏನು ಹೇಳ್ತೀರಾ? ದಯಮಾಡಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಸೇಮ್ 23ನೇ ತಾರೀಕು ಒಂದು ಒಳ್ಳೆ ಪ್ರಯತ್ನ ಅನ್ಕೊಂಡು ನಾವೆಲ್ಲ ಸಿನಿಮಾ ಮಾಡಿದೀವಿ. ಅಂಡ್ ಜಡೇಶ್ ಅವರು ಯಾವ ರೀತಿ ಕನ್ಸ್ಕೊಂಡಿದ್ದಾರೆ ಅದಕ್ಕೆಲ್ಲರೂ ನಾವೆಲ್ಲ ನಟರಾಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ, ಎಲ್ಲರೂ ಜೊತೆಗೆ ನಿಂತಿದ್ದೀವಿ. ಸೊ ದಯವಿಟ್ಟು ಲ್ಯಾಂಡ್ ಲಾರ್ಡಿಗೆ ಒಂದು ಅವಕಾಶ ಕೊಡಿ. 23ನೇ ತಾರೀಕು ಸಿನಿಮಾ ನೋಡಿ. ಇಷ್ಟ ಆದ್ರೆ ದಯವಿಟ್ಟು ಎಲ್ರಿಗೂ ಹೇಳಿ ಅಂತ ಕೇಳ್ಕೊತೀನಿ. ಎಲ್ಲರೂ ಒಂದು ಟೀಮ್, ಅಂದ್ರೆ ಆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ ಕಡೆಯಿಂದ, ನಮ್ಮ ಕಡೆಯಿಂದ ಒಂದು ಒಳ್ಳೆ ಪ್ರಯತ್ನ ಆಗಿದೆ. ಸೊ ಆ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋದು ನಮ್ದು. ಯಾಕಂದ್ರೆ ನಮ್ಮ ಹಾರ್ಡ್ ವರ್ಕ್ ಅದನ್ನ ಹೇಳುತ್ತೆ. ಸೊ ನೀವು ಸ್ಕ್ರೀನಲ್ಲಿ ನಮ್ಮ ಹಾರ್ಡ್ ವರ್ಕ್ನ ಗೊತ್ತಾಗುತ್ತೆ, ಫೀಲ್ ಮಾಡ್ತೀರಾ. ಸೊ ಮಿಸ್ ಮಾಡಬೇಡಿ, 23rd ಮೂವಿ ನೋಡಿ ಅಂತ. ಇದೇ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ, ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ 3 ಜನಕ್ಕೆ ಧನ್ಯವಾದ. ಥ್ಯಾಂಕ್ ಯು.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.